ಕಾರ್ಮಿಕ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಲ್ಲಿ ಈ ತರಬೇತಿ ವಿಚಾರದಲ್ಲಾಗಿರ್ಬೋದು, ಕಿಟ್ ವಿತರಣೆಯಲ್ಲಾಗಿರ್ಬೋದು ಬಹಳ ದೊಡ್ಡದಾದಂತಹ ಗೋಲ್ಮಾಲ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳೀಗ ಕೇಳಿ ಬರ್ತಾ ಇದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಾಗಾದ್ರೆ ವಂಚನೆ ನಡೀತಾ ಅನ್ನೋ ಪ್ರಶ್ನೆ. 800 ಕೋಟಿಯ ಯೋಜನೆಯಲ್ಲಿ ಅರ್ಧಕ್ಕರ್ಧ ಹಣ ಗುಳುಮಾಗಿದೆ ಅನ್ನುವಂತ ಆರೋಪ. ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ, ಎಲೆಕ್ಟ್ರಿಷಿಯನ್ ಆಗಿರಬಹುದು, ಎಲ್ಲ ಕಾರ್ಮಿಕರ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. 4,000 ರೂಪಾಯಿ ಸಾಮಗ್ರಿಗಳ ಕಿಟ್ ವಿತರಣೆ ಬಗ್ಗೆ ಮಾಹಿತಿ ಇದೆ. 7 ದಿನ ತರಬೇತಿ ನೀಡಬೇಕು ಅನ್ನುವಂಥದ್ದಿದೆ. ಆದ್ರೆ ಒಂದೇ ದಿನಕ್ಕೆ ಇದನ್ನ ಮುಗಿಸಿದ್ದಾರೆ. 200ರಿಂದ 300 ರೂಪಾಯಿ ಸಾಮಗ್ರಿಗಳಿಗೆ ಸಾವಿರಾರು ರೂಪಾಯಿ ಬಿಲ್ ಹಾಕಿದ್ದಾರೆ ಅನ್ನುವಂತ ವಿಚಾರ. ಅಲ್ಲಿ ನೋಡಿ, ಆ ಕಿಟ್ ಕೊಟ್ಟಿದಾರಲ್ಲ, ಆ ಕಿಟ್ಗೆ ಹಬ್ಬಬ್ಬ ಅಂತಂದ್ರೆ ಎಷ್ಟಿರುತ್ತೆ? 200ರಿಂದ 300 ರೂಪಾಯಿ, ತಪ್ಪಲಿ ಹೋಗ್ಲಿ 400ರಿಂದ 500 ರೂಪಾಯಿ. ಆದ್ರೆ ಅವ್ರು ಹಾಕಿರುವಂತಹ ಬಿಲ್ ಒಂದೊಂದಕ್ಕೆ ಸಾವಿರಾರು ರೂಪಾಯಿ ಆಗುತ್ತೆ ಅನ್ನುವಂತ ಬಿಲ್ ಹಾಕಿರೋದು. 7 ದಿನ ಟ್ರೈನಿಂಗ್ ಕೊಡಬೇಕು ಅಂತ ಇದೆ, ಒಂದೇ ದಿನಕ್ಕೆ ಮುಗಿಸಿದ್ದಾರೆ. ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ ಗಳನ್ನ ಕೊಡ್ತಾ ಇದೆ. ಜೊತೆಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಬೇಕಾದ ಕಿಟ್ ಗಳನ್ನ 100 ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಕೊಡ್ತಾ ಇದೆ. ಆದ್ರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತರಬೇತಿಯನ್ನ ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನ ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಕೇವಲ ಇವು 300ರಿಂದ 200 ರೂಪಾಯಿ ಬಾಳ್ತಕ್ಕಂಥ ವಸ್ತುಗಳಿಗೆ 1000 ರೂಪಾಯಿ ಹಾಕೋದು, ಜೊತೆಗೆ 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ 2000 ರೂಪಾಯಿ ಹಾಕಬಹುದು. ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ 200ರಿಂದ 300 ರೂಪಾಯಿಗೆ ಸಿಗುತ್ತೆ. ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ ಗಳಲ್ಲಿ ಇವುಗಳಿಗೆ 1000 ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ. ಅಂದ್ರೆ ಒಬ್ಬ ಕಾರ್ಮಿಕರಿಗೆ 4000 ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನುವ ಒಂದು ಗಂಭೀರವಾದ ಆರೋಪ ಬಂದಿದೆ. ಈ RPL ಕಿಟ್ ಅಂತ ಹೇಳಿ ಅದು 500 ರೂಪಾಯಿ ಬಾಳಂತ ವಸ್ತುನ 2400 ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ. ಮತ್ತು ಮೇಷನ್ ಕಿಟ್ ಅಂತ ಹೇಳಿ ಅದು 1,000, 1,500 ಒಳಗಡೆ ಇರತಕ್ಕಂತ ಬೆಲೆ ಮಾರ್ಕೆಟ್ ಅಲ್ಲಿ ಇರತಕ್ಕಂಥದ್ದು 4,000 ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ. ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂದ್ರೆ, ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ, ಯಾರು RPL ಟ್ರೈನಿಂಗ್ ಅಂತೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರ್ ಅಲ್ಲಿ ಉಲ್ಲಂಘನೆ ಆಗಿರೋದು 2 ದಿವಸ ಟ್ರೈನಿಂಗ್ ಕೊಡ್ತೀವಿ, ನಿಮಗೆ 632 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರು ಯಾರೋ ನುರ್ತ ಇಂಜಿನಿಯರ್ ಅಲ್ಲ, ಅವ್ರು ಯಾರೋ ಡೊಮೊಟೊ ಮಾರಂತವ್ರು, ಅವ್ರು ಏನು ಕೆಲಸ ಅದ್ರ ಬಗ್ಗೆ ಮಾಹಿತಿ ಇಲ್ಲದಂತವ್ರು ಅಂತವ್ರು ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾದ್ರೆ ಈ ಕಿಟ್ ಒಳಗೆ ವಿತರಣೆ ಮಾಡಿ ಅವರಿಗೆ 632 ರೂಪಾಯಿ ಕೂಡ ನೇರವಾಗಿ DBT ಮಾಡ್ತೀವಿ ಅಂತ ಹೇಳಿದ ಒಂದು ಯಾವ ಸಂಸ್ಥೆಗಳಿದಾವೆ, ಯಾವ ಟೆಂಡರ್ ತಗೊಂಡಿದ್ವು, ಇವತ್ತುವರೆಗೆ ನಮ್ಮ ಕಾರ್ಮಿಕರಿಗೆ 1 ರೂಪಾಯಿ ಕೂಡ ತಲುಪಲಿಲ್ಲ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಾರ್ಮಿಕ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಲ್ಲಿ ಈ ತರಬೇತಿ ವಿಚಾರದಲ್ಲಾಗಿರ್ಬೋದು, ಕಿಟ್ ವಿತರಣೆಯಲ್ಲಾಗಿರ್ಬೋದು ಬಹಳ ದೊಡ್ಡದಾದಂತಹ ಗೋಲ್ಮಾಲ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳೀಗ ಕೇಳಿ ಬರ್ತಾ ಇದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಾಗಾದ್ರೆ ವಂಚನೆ ನಡೀತಾ ಅನ್ನೋ ಪ್ರಶ್ನೆ. 800 ಕೋಟಿಯ ಯೋಜನೆಯಲ್ಲಿ ಅರ್ಧಕ್ಕರ್ಧ ಹಣ ಗುಳುಮಾಗಿದೆ ಅನ್ನುವಂತ ಆರೋಪ. ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ, ಎಲೆಕ್ಟ್ರಿಷಿಯನ್ ಆಗಿರಬಹುದು, ಎಲ್ಲ ಕಾರ್ಮಿಕರ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. 4,000 ರೂಪಾಯಿ ಸಾಮಗ್ರಿಗಳ ಕಿಟ್ ವಿತರಣೆ ಬಗ್ಗೆ ಮಾಹಿತಿ ಇದೆ. 7 ದಿನ ತರಬೇತಿ ನೀಡಬೇಕು ಅನ್ನುವಂಥದ್ದಿದೆ. ಆದ್ರೆ ಒಂದೇ ದಿನಕ್ಕೆ ಇದನ್ನ ಮುಗಿಸಿದ್ದಾರೆ. 200ರಿಂದ 300 ರೂಪಾಯಿ ಸಾಮಗ್ರಿಗಳಿಗೆ ಸಾವಿರಾರು ರೂಪಾಯಿ ಬಿಲ್ ಹಾಕಿದ್ದಾರೆ ಅನ್ನುವಂತ ವಿಚಾರ. ಅಲ್ಲಿ ನೋಡಿ, ಆ ಕಿಟ್ ಕೊಟ್ಟಿದಾರಲ್ಲ, ಆ ಕಿಟ್ಗೆ ಹಬ್ಬಬ್ಬ ಅಂತಂದ್ರೆ ಎಷ್ಟಿರುತ್ತೆ? 200ರಿಂದ 300 ರೂಪಾಯಿ, ತಪ್ಪಲಿ ಹೋಗ್ಲಿ 400ರಿಂದ 500 ರೂಪಾಯಿ. ಆದ್ರೆ ಅವ್ರು ಹಾಕಿರುವಂತಹ ಬಿಲ್ ಒಂದೊಂದಕ್ಕೆ ಸಾವಿರಾರು ರೂಪಾಯಿ ಆಗುತ್ತೆ ಅನ್ನುವಂತ ಬಿಲ್ ಹಾಕಿರೋದು. 7 ದಿನ ಟ್ರೈನಿಂಗ್ ಕೊಡಬೇಕು ಅಂತ ಇದೆ, ಒಂದೇ ದಿನಕ್ಕೆ ಮುಗಿಸಿದ್ದಾರೆ.
ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ ಗಳನ್ನ ಕೊಡ್ತಾ ಇದೆ. ಜೊತೆಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಬೇಕಾದ ಕಿಟ್ ಗಳನ್ನ ನೂರಾರು ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಕೊಡ್ತಾ ಇದೆ. ಆದ್ರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತರಬೇತಿಯನ್ನ ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನ ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಕೇವಲ ಇವು 300 ರಿಂದ 200 ರೂಪಾಯಿ ಬಾಳ್ತಕ್ಕಂಥ ವಸ್ತುಗಳಿಗೆ 1000 ರೂಪಾಯಿ ಹಾಕೋದು, ಜೊತೆಗೆ 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ 2000 ರೂಪಾಯಿ ಹಾಕಬಹುದು. ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ 200 ರಿಂದ 300 ರೂಪಾಯಿಗೆ ಸಿಗುತ್ತೆ. ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ ಗಳಲ್ಲಿ ಇವುಗಳಿಗೆ 1000 ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ. ಅಂದ್ರೆ ಒಬ್ಬ ಕಾರ್ಮಿಕರಿಗೆ 4000 ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನುವ ಒಂದು ಗಂಭೀರವಾದ ಆರೋಪ ಬಂದಿದೆ. ಈ RPL ಕಿಟ್ ಅಂತ ಹೇಳಿ ಅದು 500 ರೂಪಾಯಿ ಬಾಳಂತ ವಸ್ತುನ 2400 ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ. ಮತ್ತು ಮೇಸನ್ ಕಿಟ್ ಅಂತ ಹೇಳಿ ಅದು 1000 1500 ಒಳಗಡೆ ಇರತಕ್ಕಂತ ಬೆಲೆ ಮಾರ್ಕೆಟ್ ಅಲ್ಲಿ ಇರತಕ್ಕಂಥದ್ದು 4000 ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ. ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂದ್ರೆ, ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ, ಯಾರು RPL ಟ್ರೈನಿಂಗ್ ಅಂತ ಹೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರ್ ಅಲ್ಲಿ ಉಲ್ಲಂಘನೆ ಆಗಿರೋದು 2 ದಿವಸ ಟ್ರೈನಿಂಗ್ ಕೊಡ್ತೀವಿ, ನಿಮಗೆ 632 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರು ಯಾರೋ ನುರ್ತ ಇಂಜಿನಿಯರ್ ಅಲ್ಲ, ಅವ್ರು ಯಾರೋ ಡೊಮೆಟೊ ಮಾರಂತವ್ರು, ಅವ್ರು ಏನಕ್ಕೆ ಕೆಲಸ ಅದ್ರ ಬಗ್ಗೆ ಮಾಹಿತಿ ಇಲ್ಲದಂತವ್ರು ಅಂತವ್ರು ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾರ್ದೇ ಈ ಕಿಟ್ಗಳು ವಿತರಣೆ ಮಾಡಿ ಅವರಿಗೆ 632 ರೂಪಾಯಿ ಕೂಡ ನೇರವಾಗಿ DBT ಮಾಡ್ತೀವಿ ಅಂತ ಹೇಳಿದ ಒಂದು ಯಾವ ಸಂಸ್ಥೆಗಳಿದಾವೆ, ಯಾವ ಟೆಂಡರ್ ತಗೊಂಡಿದ್ವು, ಇವತ್ತುವರೆಗೆ ನಮ್ಮ ಕಾರ್ಮಿಕರಿಗೆ 1 ರೂಪಾಯಿ ಕೂಡ ತಲುಪಲಿಲ್ಲ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಾರ್ಮಿಕ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಲ್ಲಿ ಈ ತರಬೇತಿ ವಿಚಾರದಲ್ಲಾಗಿರ್ಬೋದು, ಕಿಟ್ ವಿತರಣೆಯಲ್ಲಾಗಿರ್ಬೋದು ಬಹಳ ದೊಡ್ಡದಾದಂತಹ ಗೋಲ್ಮಾಲ್ ಆಗಿದೆ ಅನ್ನುವಂತ ಒಂದಷ್ಟು ಆರೋಪಗಳೀಗ ಕೇಳಿ ಬರ್ತಾ ಇದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಹಾಗಾದ್ರೆ ವಂಚನೆ ನಡೀತಾ ಅನ್ನೋ ಪ್ರಶ್ನೆ. 800 ಕೋಟಿಯ ಯೋಜನೆಯಲ್ಲಿ ಅರ್ಧಕ್ಕರ್ಧ ಹಣ ಗುಳುಮಾಗಿದೆ ಅನ್ನುವಂತ ಆರೋಪ. ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಈ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಎಲ್ಲ ಕಾರ್ಮಿಕರ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. 4000 ರೂಪಾಯಿ ಸಾಮಗ್ರಿಗಳ ಕಿಟ್ ವಿತರಣೆ ಬಗ್ಗೆ ಮಾಹಿತಿ ಇದೆ. 7 ದಿನ ತರಬೇತಿ ನೀಡಬೇಕು ಅನ್ನುವಂಥದ್ದಿದೆ. ಆದ್ರೆ ಒಂದೇ ದಿನಕ್ಕೆ ಇದನ್ನ ಮುಗಿಸಿದ್ದಾರೆ. 200 ರಿಂದ 300 ರೂಪಾಯಿ ಸಾಮಗ್ರಿಗಳಿಗೆ ಸಾವಿರಾರು ರೂಪಾಯಿ ಬಿಲ್ ಹಾಕಿದ್ದಾರೆ ಅನ್ನುವಂತ ವಿಚಾರ. ಅಲ್ಲಿ ನೋಡಿ, ಆ ಕಿಟ್ ಕೊಟ್ಟಿದಾರಲ್ಲ, ಆ ಕಿಟ್ ಹಬ್ಬಬ್ಬ ಅಂತಂದ್ರೆ ಎಷ್ಟಿರುತ್ತೆ? 200 ರಿಂದ 300 ರೂಪಾಯಿ, ತಪ್ಪಲಿ ಹೋಗ್ಲಿ 400 ರಿಂದ 500 ರೂಪಾಯಿ. ಆದ್ರೆ ಅವ್ರು ಹಾಕಿರುವಂತಹ ಬಿಲ್ ಒಂದೊಂದಕ್ಕೆ 1000 ರೂಪಾಯಿ ಆಗುತ್ತೆ ಅನ್ನುವಂತ ಬಿಲ್ ಹಾಕಿರೋದು. 7 ದಿನ ಟ್ರೈನಿಂಗ್ ಕೊಡಬೇಕು ಅಂತ ಇದೆ, ಒಂದೇ ದಿನಕ್ಕೆ ಮುಗಿಸಿದ್ದಾರೆ. ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಬೇರೆ ಬೇರೆ ವಲಯದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಿಂದ ಕಿಟ್ ಗಳನ್ನ ಕೊಡ್ತಾ ಇದೆ. ಜೊತೆಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಬೇಕಾದ ಕಿಟ್ ಗಳನ್ನ ನೂರಾರು ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಕೊಡ್ತಾ ಇದೆ. ಆದ್ರೆ ಅದರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ವಿಸ್ತೃತವಾಗಿ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಎಲ್ಲರಿಗೂ ಕೂಡ ತರಬೇತಿಯನ್ನ ಕೊಟ್ಟು ಈ ರೀತಿಯಾಗಿ ವಿವಿಧ ವಸ್ತುಗಳನ್ನ ಅವರಿಗೆ ಒಂದು ಕಿಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಬ್ಯಾಗ್ ಸಮೇತವಾಗಿ ಎಲ್ಲವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ನೋಡಿ, ಕೇವಲ ಇವು 300 ರಿಂದ 200 ರೂಪಾಯಿ ಬಾಳ್ತಕ್ಕಂಥ ವಸ್ತುಗಳಿಗೆ 1000 ರೂಪಾಯಿ ಹಾಕೋದು, ಜೊತೆಗೆ 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಗೆ 2000 ರೂಪಾಯಿ ಹಾಕಬಹುದು. ಇವನ್ನ ಹೊರಗಡೆಗೆ ಕೊಂಡ್ಕೊಂಡ್ರೆ ಕೇವಲ 200 ರಿಂದ 300 ರೂಪಾಯಿಗೆ ಸಿಗುತ್ತೆ. ಆದ್ರೆ ಇವುಗಳಿಗೆ ಏನು ಕಾರ್ಮಿಕ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಕಿಟ್ ಗಳಲ್ಲಿ ಇವುಗಳಿಗೆ 1000 ರೂಪಾಯಿ ವೆಚ್ಚವನ್ನು ಹಾಕಿದ್ದಾರೆ. ಅಂದ್ರೆ ಒಬ್ಬ ಕಾರ್ಮಿಕರಿಗೆ 4000 ರೂಪಾಯಿ ವೆಚ್ಚದಲ್ಲಿ ಒಂದು ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಈ ರೀತಿಯಾದ ಗೋಲ್ಮಾಲ್ ಆಗಿದೆ ಅನ್ನುವ ಒಂದು ಗಂಭೀರವಾದ ಆರೋಪ ಬಂದಿದೆ. ಈ RPL ಕಿಟ್ ಅಂತ ಹೇಳಿ ಅದು 500 ರೂಪಾಯಿ ಬಾಳಂತ ವಸ್ತುನ 2400 ಚಿಲ್ಲರೆಗೆ ಅವರು ಖರೀದಿ ಮಾಡಿದ್ದಾರೆ. ಮತ್ತು ಮೇಸನ್ ಕಿಟ್ ಅಂತ ಹೇಳಿ ಅದು 1000 1500 ಒಳಗಡೆ ಇರತಕ್ಕಂತ ಬೆಲೆ ಮಾರ್ಕೆಟ್ ಅಲ್ಲಿ ಇರತಕ್ಕಂಥದ್ದು 4000 ಚಿಲ್ಲರೆಗೆ ಅವರು ಕೋಟ್ ಮಾಡಿ ಖರೀದಿ ಮಾಡಿದ್ದಾರೆ.
ಸರ್ಕಾರದಲ್ಲಿ ಇವಾಗ ಏನಾಗಿದೆ ಅಂತಂದ್ರೆ, ಯಾರು ನಮ್ಮ ಕಾರ್ಮಿಕರು ಟ್ರೈನಿಂಗ್ ಹೋಗಿರ್ತಾರೆ, ಯಾರು RPL ಟ್ರೈನಿಂಗ್ ಅಂತ ಹೇಳಿ ಕರೆದು ಬಿಟ್ಟು ಅವರಿಗೆ ಒಂದು ದಿವಸಕ್ಕೆ ಟೆಂಡರ್ ಅಲ್ಲಿ ಉಲ್ಲಂಘನೆ ಆಗಿರೋದು 2 ದಿವಸ ಟ್ರೈನಿಂಗ್ ಕೊಡ್ತೀವಿ, ನಿಮಗೆ 632 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಮ್ಮ ಕಾರ್ಮಿಕರು ಆ ಟ್ರೈನಿಂಗ್ ಹೋಗಿದ್ರು ಅವರಿಗೆ ಅರ್ಧ ಗಂಟೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವ್ರು ಯಾರೋ ನುರ್ತ ಇಂಜಿನಿಯರ್ ಅಲ್ಲ, ಅವ್ರು ಯಾರೋ ಡೊಮಟೊ ಮಾರಂತವ್ರು, ಅವ್ರು ಏನಕ್ಕೆ ಕೆಲಸ ಅದ್ರ ಬಗ್ಗೆ ಮಾಹಿತಿ ಇಲ್ಲದಂತವ್ರು ಅಂತವ್ರು ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಇವತ್ತು ಅವ್ರಿಗೆ ಯಾವುದೇ ಒಂದು ಮಾಹಿತಿನೂ ಕೊಡಲಾರ್ದೇ ಈ ಕಿಟ್ಗಳು ವಿತರಣೆ ಮಾಡಿ ಅವರಿಗೆ 632 ರೂಪಾಯಿ ಕೂಡ ನೇರವಾಗಿ DBT ಮಾಡ್ತೀವಿ ಅಂತ ಹೇಳಿದ ಒಂದು ಯಾವ ಸಂಸ್ಥೆಗಳಿದಾವೆ, ಯಾವ ಟೆಂಡರ್ ತಗೊಂಡಿದ್ವು, ಇವತ್ತುವರೆಗೆ ನಮ್ಮ ಕಾರ್ಮಿಕರಿಗೆ 1 ರೂಪಾಯಿ ಕೂಡ ತಲುಪಲಿಲ್ಲ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.